ಹಾಯ್ ಫ್ರೆಂಡ್ಸ್, ಇದು ಶನಿವಾರದ ಮಿನಿ ವ್ಲಾಗು. ಶನಿವಾರ ಬೆಳಗ್ಗೆ 6:30ಗೆ ಎದ್ದು ಬಂದೆ. ಇಲ್ಲಿ ದೇವಸ್ಥಾನ ಪಕ್ಕದಲ್ಲೇ ಇರೋದ್ರಿಂದ ಬೇಗನೆ ಸುಪ್ರಭಾತ ಎಲ್ಲ ಹಾಕೋದ್ರಿಂದ ಎಚ್ಚರ ಆಗುತ್ತೆ. ನಾನು ಹಂಗೆ ಅಲ್ಲಿ ಮಲಗಿದ್ದು ಒಂದು 6:30 ಎದ್ದು ಬಂದು ನೋಡಿದ್ರೆ ದೀಪ ಇನ್ನೂ ಉರಿತಾನೆ ಇತ್ತು. ಅದು ನೋಡೋಂಥರ ಖುಷಿ ಆಯಿತು. ಅದಾದಮೇಲೆ ಬಂದು ತಲೆಗೆ ಎಣ್ಣೆ ಹಾಕಬೇಕಾಯಿತು. ತಲೆಗೆ ಸ್ನಾನ ಮಾಡೋದ್ರಿಂದ ತಲೆಗೆ ಎಣ್ಣೆ ಹಾಕೋಣ ಅಂದ್ಬಿಟ್ಟು ಎಣ್ಣೆ ಹಾಕ್ತೆ. ಆಮೇಲೆ ಸ್ವಲ್ಪ ಚಪಾತಿ ಕಲಿಸ್ಕೋಬೇಕಿತ್ತು. ಚಪಾತಿಗೆಲ್ಲ ಕಲಸಿಟ್ಬಿಟ್ಟು ಅದೇ ಟೈಮ್ಗೆ ಗುಂಡು ಕೂಡ ಎದ್ದು ಬಂದು ಹತ್ಕೊಂಡು ನಾನು ಅವನಿದ್ದಾಗ ಜೊತೆಗೆ ಇರಬೇಕು. ಅದಾದಮೇಲೆ ಮನೆ ಕಸ ಗುಡಿಸಿ ಒರೆಸಿ ಎಲ್ಲ ಮಾಡಿಕೊಂಡೆ. ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಪಕ್ಕದಲ್ಲೇ ಇದೆ. ಅದಾದಮೇಲೆ ನೋಡಿ ಈ ಟ್ರಕ್ ಇದೆ, ಸ್ನಾನ ಮಾಡೋಣ ಅಂತ. ಆ ಗ್ಯಾಪಲ್ಲಿ ಇವನು ಏನು ಕೆಲಸ ಮಾಡ್ತಿದ್ದಾನೆ, ನನಗಂತೂ ಏನೂ ಕೆಲಸ ಮಾಡೋಕ್ಕೆ ಬಿಡಲ್ಲ. ಹಿಂಗೆ ಮನೆಯೆಲ್ಲ ಓಡಾಡಿಕೊಂಡು ಕೆಲಸ ಮಾಡಿರೋದನ್ನ ಹಾಳು ಮಾಡ್ತಾನೆ. ಅದಾದಮೇಲೆ ದೇವಸ್ಥಾನಕ್ಕೆಲ್ಲ ಬಂದು ದೇವ್ರ ದರ್ಶನ ಮುಗಿಸಿ ಹೊರದೆ. ಇಲ್ಲಿ ಒಂದೇ ದೇವಸ್ಥಾನದಲ್ಲಿ ಒಳಗಡೆನೆ ಗಣೇಶ, ಶಿವ, ಏನಂತಾರೆ ನವಗ್ರಹ, ಆಮೇಲೆ ನಾಗರ ಕಲ್ಲು ಕೂಡ ಇದೆ. ಅದಾದಮೇಲೆ ಮನೆಗೆ ಬಂದೆ. ವೇದ ಬಂದು ಇಬ್ಬರೂ ಆಡಿಸ್ತಿದ್ಲು. ಅವರು ಹಂಗೆ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. 3 ಜನನೂ ಆಡ್ತಾಯಿದ್ದದ್ದು. ಹಂಗೆ ಚಪಾತಿಗೂ ಕೂಡ ಅಲ್ಲೇ ಬೇಗ ಬೇಗ ಹೊತ್ಕೊಂಡು ಎತ್ತಿಟ್ಕೊಬಿಡ್ತೀನಿ. ಆಮೇಲೆ ಲಾಸ್ಟಲ್ಲಿ ಸುಡ್ತೀನಿ. ನಾನು ಒಂದೇ ಸಲ ಅಲ್ಲೂ ಹೊತ್ಕೊಂಡು ಅಲ್ಲೂ ಸುಟ್ಕೊಂಡು ಆಗಲ್ಲ ಅಂತ. ಹಾಗೆ ಹುಡುಗ್ರಿಗೂ ಕೂಡ ಒಂದು ಕಡೆ ಕಾಲು ಕಾಯಕ್ಕೆ ಇಟ್ಬಿಟ್ಟು ಇದು ದೇವ್ರ ಮನೆದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಬೆಳಗ್ಗೆ ತೆಕ್ಕೊಂಡಿರಲಿಲ್ಲ ಅಂದ್ಬಿಟ್ಟು ಅದಾದಮೇಲೆ ಎಲ್ಲರಿಗೂ ಚಪಾತಿ ಹಾಕ್ಕೊಟ್ಟೆ. ವೇದನೂ ಕೂಡ ನಾವು ನಾಷ್ಟ ಮಾಡೋ ಟೈಮಲ್ಲಿ ಇದ್ದಂತ ಅವಳಿಗೂ ಹಾಕ್ಕೊಟ್ಬಿಟ್ಟು ಪ್ರಸನ್ನ ಕೂಡ ಹೊರಟ್ರು. ಅದಾದಮೇಲೆ ಬಟ್ಟೆ ಎಲ್ಲ ಒಗೆದಾಕಿ ಸೊಪ್ಪು ತಂದಿದ್ದೆ. ಸೊಪ್ಪೆಲ್ಲ ಬಿಡಿಸು. ಆಮೇಲೆ ಅವರೆಕಾಯಿ ಹಾಕಿ ಈ ಥರ ಸೊಪ್ಪು ಸಾರು ಮಾಡೋದು ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ತುಂಬ ದಿನ ಆಗಿತ್ತು ಆ ಥರ ತಿಂದು ಅಂದ್ಬಿಟ್ಟು ಆ ಥರ ಕಾಂಬಿನೇಷನಲ್ಲಿ ಮಾಡಿದೆ. ಯಾರ್ಯಾರಿಗೆ ಈ ಥರ ಕಾಂಬಿನೇಷನ್ ಅಂದರೆ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ. ಅದಾದಮೇಲೆ ನನಗೆ ಒಂದು ದಿನಕ್ಕೆ ಒಂದು 3-4 ಸಲನಾದರೂ ಕೆನೆ ತೆಗಿತೀನಿ. ಯಾಕಂದರೆ ಬೆಳಗ್ಗೆ ಒಂದು ಸಲ, ಮಧ್ಯಾಹ್ನ ಒಂದು ಸಲ, ನೈಟ್ ಒಂದು ಸಲ ನಾನು ಅವ್ರಿಗೆ ಹಾಲು ಕೊಡೋದ್ರಿಂದ ಅದು ಅಷ್ಟು ಕೆನೆ ಬರುತ್ತೆ. ಅಲ್ಲೆಲ್ಲ ಮುಗಿಸಿ ಮೇಲೆ ಸಂಜೆ ಮನೆ ಅಲ್ಲೆಲ್ಲ ಕ್ಲೀನ್ ಮಾಡಿ ವೇದರ್ ಸ್ಕೂಲ್ ಹತ್ರ ಬಂದ್ವಿ. ಅವ್ರ ಸ್ಕೂಲ್ ಹತ್ರ ಇವತ್ತು ಸ್ಕೂಲ್ ಡೇ ಇದ್ದದ್ರಿಂದ ಗುಂಡಿಗೆ ಯಾರೋ ಲೇಸ್ ಕೊಟ್ಟಿದ್ರು, ಅದನ್ನು ತಿನ್ಕೊಂಡಿದ್ದ. ಇದಾದಮೇಲೆ ಇದು ಚಿಕ್ಕ ಹುಡುಗ್ರದ್ದು ನಂಗೆ ತುಂಬ ಇಷ್ಟ ಆಯಿತು. ಅವ್ರ ಪೇರೆಂಟ್ಸ್ದು ಹಿಂದೆಗಡೆ ಫೋಟೋ ಹಾಕಿ ಅವ್ರಿಗೆ ಡ್ಯಾನ್ಸ್ ಮಾಡಿಸಿ. ಇದಾದಮೇಲೆ ಟೀಚರ್ಸ್ದು ಇತ್ತು, ಅದು ಕೂಡ ಚೆನ್ನಾಗಿತ್ತು. ಅದು ಅವ್ರ ಪೇರೆಂಟ್ಸ್ಗೆ ಅವ್ರು ಥ್ಯಾಂಕ್ಸ್ ಹೇಳ್ತಾಯಿದ್ದು ಆ ಥರ. ಇದಾದಮೇಲೆ ಇದು ವೇದನ್ ಡ್ಯಾನ್ಸು, ಅವಳು ಕುಳ್ಳಿ ಆಗಿರೋ ಅವಳನ್ನ ಹಿಂದೆ ಹಾಕಿದ್ದಾರೆ. ಇದು ಕೂಡ ಚೆನ್ನಾಗಿತ್ತು. ಇದಾದಮೇಲೆ ಭುವಂತ್ ಬಂತು.